ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾಯಿತು. ಈಗ ಮುಖ್ಯಮಂತ್ರಿಗಳ ಭೇಟಿಗೂ ಕೂಡ ಸಮಯವನ್ನ ಕೇಳಿದ್ದಾರಂತೆ. ನೋಡಿ, ಸಿಎಂ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿದಾರಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಯಾವ ಕಾರಣಕ್ಕೆ, ಏನೆಲ್ಲ ವಿಚಾರಗಳು ಚರ್ಚೆ ಮಾಡಲಿಕ್ಕೆ? ನಿನ್ನೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರಲ್ವಾ, ಬರೀ ವಿನೀಶ್ ಸ್ಕೂಲ್ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ರು ಅಂತ. ನಿನ್ನೆ ಡಿಸಿಎಂ ಮೀಟರ್ ಅಂತ ಸಂದರ್ಭದಲ್ಲಿ ಸಹಜವಾಗಿ ದರ್ಶನ್ ವಿಚಾರವಾಗಿ ಚರ್ಚೆಗಳಾಗಿರುತ್ತೆ. ಈಗ ಮುಖ್ಯಮಂತ್ರಿಗಳ ಟೈಮನ್ನು ಕೇಳಿದ್ದಾರೆ. ಸಹೋದರ ದಿನಕರ್ ಜೊತೆ ಭೇಟಿ ಮಾಡೋಕೆ ಅವಕಾಶವನ್ನ ಕೇಳಿದ್ದಾರೆ ದರ್ಶನ್ ಪತ್ನಿ. ಅಂದರೆ ಸಿದ್ದರಾಮಯ್ಯನನ್ನ ಮೀಟ್ ಮಾಡಬೇಕು ಅಂತ. ಈಗ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಂತ ಸಹಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಏನು ಭೇಟಿ ಇರುತ್ತೆ ನೋಡಿ. ಡಿ ಕೆ ಶಿವಕುಮಾರ್ ಅವ್ರನ್ನ ಆಯ್ತಪ್ಪ, ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದು ಅವ್ರದ್ದು ಒಡೆತನದ ಶಾಲೆಗಳಿದ್ದಾವೆ. ಅದೇ ಸ್ಕೂಲಲ್ಲಿ ವಿನೀಶ್ ಓದ್ತಾ ಇದ್ದ. ಸ್ಕೂಲ್ ವಿಚಾರವಾಗಿ ಚರ್ಚೆ ಆಗಿದೆ, ಆಯಿತು. ಮುಖ್ಯಮಂತ್ರಿಗಳ ಒಂದು ಭೇಟಿಗೆ ಈ ಸಂದರ್ಭದಲ್ಲಿ ಏನು ಸಹಜವಾಗಿ ಕುತೂಹಲ ಇದ್ದೇ ಇರುತ್ತಲ್ವಾ. ಮುಖ್ಯಮಂತ್ರಿಗಳು ಇದಕ್ಕೆ ಅವಕಾಶವನ್ನ ಕೊಡ್ತಾರಾ ಇಲ್ವಾ? ಕಾನೂನಿನ ನೆರವು ಕೇಳೋಕೆ ಸಿಎಂ ಭೇಟಿಗೆ ಅವಕಾಶವನ್ನ ಕೇಳಿದ್ರ. ಕಾನೂನು ನೆರವು ಅಂತಂದ್ರೆ ಏನು? ವಕೀಲರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತ, ಅಥವಾ ಏನು ಮಾಡ್ಬೋದು ಇದರಲ್ಲಿ, ಅವ್ರ ಸಹಕಾರದಿಂದ ಏನಾಗ್ಬೋದು ನೋಡಿ. ನಮ್ಗನ್ನಿಸ್ತಾ ಇದೆ ಬಹುಶಃ ಒಂದು ಸೌಜನ್ಯಕ್ಕೋಸ್ಕರ ಭೇಟಿಯಾಗಬಹುದು ಅಷ್ಟೇ. ಆದರೆ ಕಾನೂನಾತ್ಮಕವಾಗಿ ನಾವೇನೋ ದರ್ಶನ್ ಅವ್ರಿಗೆ ಬೆಂಬಲ ಆಗ್ತೀವಿ ಅಥವಾ ಅವ್ರ ಪರವಾಗಿ ಕಾನೂನಾತ್ಮಕವಾಗಿ ನಿಲ್ತೀವಿ ಅಂದರೆ ಅದು ಯಾರಿಗೂ ಕೂಡ ಆಗೋದಿಲ್ಲ, ಸಾಧ್ಯನೂ ಇಲ್ಲ. ಸೌಜನ್ಯಯುತವಾಗಿ ಅವರ ಭೇಟಿಯನ್ನು ಮುಖ್ಯಮಂತ್ರಿಗಳು ಕೂಡ ಮಾಡುವ ಸಾಧ್ಯತೆಗಳಿದ್ದಾವೆ.